ನಾನು ಈಗ ನೋಡಿದ್ರಿ ನನ್ನೊಂದು ಅಷ್ಟು ಕೂದಲು ಮುಟ್ಕೊಂಡು ಪ್ರೀತಿ ಕಮಲ್ ಫಸ್ಟ್ ಟೈಮ್ ನಾನು ಹುಬ್ಳಿಲಿ ಗ್ರೌಂಡಲ್ಲಿ ಶೋ ಮಾಡಿದೆ, ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಅದಾದಮೇಲೆ ನನ್ನ ಜೋಗಿ ಸಿನಿಮಾ ಇಲ್ಲಿ ಹುಬ್ಳಿಲಿ ಆಡಿಯೋ ರಿಲೀಸ್ ಮಾಡಿದ್ವಿ. ಅಂದರೆ ಹುಬ್ಳಿ ಅಂದ ತಕ್ಷಣ ನನಗೂ ಹುಬ್ಳಿಗೂ ತುಂಬ ನಂಟಿದೆ. ಯಾಕಪ್ಪ ಅಂದರೆ ತುಂಬ ಅತ್ಯಂತ ಸುಲಭವಾಗಿ ಕನ್ನಡನ ಮಾತಾಡೋದು ಆ್ಯಂಡ್ ತುಂಬ ಅತ್ಯಂತ ಅಂದರೆ ತೀರಾ ಪೀಕ್ ಅಂತೀವಿ ನಾವು, ಅಷ್ಟು ಪ್ರೀತಿ ಮಾಡೋ ಕನ್ನಡ ಸಿನಿಮಾಗಳನ್ನ ನನ್ನ ಹುಬ್ಳಿಯ ಜನ. ಸೊ ಅದಕ್ಕೆ ನಾವು ಯಾವತ್ತೂ ಅಷ್ಟೇ ಸದಾ ನಮ್ಮ ಕನ್ನಡ ಚಿತ್ರರಂಗ ನನ್ನ ಹುಬ್ಳಿಗೆ ಯಾವತ್ತೂ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಸರ್, ತುಂಬಾ ವರ್ಷಗಳಾದ್ಮೇಲೆ ನೀವು ನಿಮ್ಮ ಮೂವಿ ಪ್ರಮೋಷನ್ ಇದ್ರ ಸಾಂಗ್ ಲಾಂಚ್ ಮೂಲಕ ಹುಬ್ಳಿನಲ್ಲಿ ಮಾಡ್ತಾ ಇರೋಂಥದ್ದು, ನಿಮಗೂ ತುಂಬಾ ಆಸೆ ಇತ್ತು ಯಾವತ್ತೂ ಒಂದಿನ ಮಾಡ್ಬೇಕು ಅಂತ ಕೇಳ್ಪಟ್ಟೆ. ಸೊ ಇವತ್ತು ಮಾಡ್ತಾ ಇದೀರಿ, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಏಕಲವ್ಯ ಬಗ್ಗೆ ಹೇಳಿ ಸರ್. ಪ್ರತಿಯೊಂದು ಸಿನಿಮಾಗೂ ಕೂಡ ನಿಮ್ಮ ಪ್ರಕಾರ ಒಂದು ಹಿನ್ನೆಲೆ ಇರುತ್ತೆ. ಏಕಲವ್ಯ ಸ್ಟಾರ್ಟ್ ಆಗಿದೆ ಹೇಗೆ, ಹುಬ್ಳಿ ಮಂದಿಗೆ ಚಿಕ್ಕದಾಗಿ ತಿಳಿಸಿ. ಏನಿಲ್ಲ, ನಾನು ಗ್ರೌಂಡ್ ಅಲ್ಲಿ ಮಾಡೋಣ ಫಸ್ಟ್ ಶ್ರೇಯಸ್ ಮೀಡಿಯಾ ನಮ್ಮ ಬ್ರದರ್ಗೆ ಹೇಳಿದೆ, ನಾನು ಮಗ ಎಲ್ಲಾದ್ರೂ ಗ್ರೌಂಡ್ ಅಲ್ಲಿ ಮಾಡೋಣ ಕಣೋ, ಹುಬ್ಳಿ ಜನ ತುಂಬಾ ಪ್ರೀತಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ, ಸೊ ಎಂಟರ್ಟೈನ್ ಮಾಡೋಣ ಅವ್ರನ್ನ ಯಾವತ್ತೂ ತುಂಬಾ. ಯಾವಾಗ ಏನಕ್ಕೆ ಅಂದ್ರೆ ಎಲ್ಲೋ ಬೆಂಗಳೂರಿಂದ ಇಲ್ಲಿ 400 ಕಿಲೋಮೀಟರ್, ಸೊ ಎಲ್ಲೋದು ಅಲ್ಲಿ ಪಕ್ಕದಲ್ಲಿ ಮನೆ ಇದ್ರೆ ಓಡ್ ಬರ್ಬೋದು. 400 ಕಿಲೋಮೀಟರ್ ಬರ್ಬೇಕಲ್ಲ, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಬಂದು ಹೋಗೋಣ ಅಂತ 400 ಕಿಲೋಮೀಟರ್ ಅಂತ ಅಷ್ಟೇ. ಅದರಲ್ಲಿ ತುಂಬಾ ರೇರ್ ಒಂದು ಸಿನಿಮಾಗೆ ಇಲ್ಲ ಒಂದು 2 ಸಿನಿಮಾಗೆ ವರ್ಷಕ್ಕೆ ಒಂದು 6 ತಿಂಗಳಿಗೆ ಬಂದಾಗ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ನಮ್ಮ ಏನು ಕಲೆ ನಮ್ಮ ಇದೇನಿದೆ ಈ ನಮ್ಮ ಹುಬ್ಳಿ ಜನಕ್ಕೆ ತಲುಪಿಸೋಣ ಅನ್ನೋ ಒಂದು ಆಸೆಯಿಂದ ಕೇಳಿದೆ ನಾನು. ಆಮೇಲೆ ಗೌರ್ಮೆಂಟ್ ಅವ್ರದ್ದು ಕಲ್ಲು ಹಾಕಿದ್ರು. ಸೊ ಓಕೆ, ಏನಿದೆ, ಥ್ಯಾಂಕ್ ಯು. ಅವ್ರು ಎಲೆಕ್ಷನ್ ಇದ್ದಾಗ ಮಾತ್ರ ಮಾಡ್ಕೋಬಹುದು. ಅವರು ನಾವು ಈ ತರ ಸಿನಿಮಾ ಅಂದ ತಕ್ಷಣ 500 ಜನ ಕಟ್ರಿ ಅಂತಾರೆ, ಎಲೆಕ್ಷನ್ ಅಂದ್ರೆ ಬಿಡ್ಬಿಡ್ತಾರೆ. ಅದಕ್ಕೆ ಅವ್ರು ತುಂಬಾ ಮಾಡ್ಕೊಳ್ಳಿ ನೀವೇ ಎಲ್ಲಾರು ಅಂತ. ಅಲ್ಲ ತಲುಪಿಸ್ತಾ ಇರ್ತಾರೆ ಅವರು. ಅವ್ರು ತಲುಪ್ಸಲ್ವ ನೋಡ, ತಲುಪಿಸಿರ್ತಾರೆ ನೋಡಲ್ಲ ಅಂದ್ರಂಗೆ. ಸರ್, ಈಗಾಗಲೇ ಏಕಲವ್ಯ ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗೋಗಿದೆ ಅಲ್ವಾ? ತುಂಬಾ ಜನ ಕಾಯ್ತಾ ಇದಾರೆ ಸಿನಿಮಾಗೆ. ಜನವರಿ 21 ಹತ್ರ ಬಂದೇ ಬಿಡ್ತು. ಎಷ್ಟು % ಕಾನ್ಫಿಡೆಂಟ್ ಆಗಿದ್ದೀರಾ ಸರ್ ನಿಮ್ಮ ಏಕಲವ್ಯ ಬಗ್ಗೆ? ನನ್ಗೆ ಆತರ ಏನಿಲ್ಲ. ನಾನು ಪ್ರತಿ ಸಿನಿಮಾನು, ಈ ಸಿನಿಮಾ ಏಕಲವ್ಯ ಅಂದ ತಕ್ಷಣ ಈ ಸಿನಿಮಾ ಬಂದು ನಾನು ಹೊಸಬನೆ. ಪ್ರೇಮ್ ಅನ್ನೋ ಹೆಸರು ಬಿಟ್ಬಿಡಿ, ನಾನು ಆಕ್ಟ್ರಿಕ್ ಡೈರೆಕ್ಟರ್ ಅಂತ ಆಗ್ಲಿ ಮತ್ತೆ ಸಿನಿಮಾ ದೊಡ್ಡ ನೆಟ್ಟಿನ ಸಿನಿಮಾ ಮಾಡೋದ್ರೆ ಬಿಟ್ಬಿಡಿ. ನಾನು ಇದು ಫಸ್ಟ್ ಸಿನಿಮಾ ನನಗೂ. ನಾನು ಹುಡುಗರ ಜೊತೆ ನನ್ನ ರಾಣ ಆಗ್ಲಿ ರಿಶ್ಮೋರ್ ಆಗ್ಲಿ, ಸೊ ನನ್ನ ಎಲ್ಲ ಹೊಸ ಟೀಮು, ಎಲ್ಲ ಹುಡುಗರ ಜೊತೆ ನಾನು ಅವ್ರಿಗೆ ತಕ್ಕಂತೆ ಸಿನಿಮಾ ತೆಗ್ದಿದ್ದೀನಿ. ಇದನ್ನ ನಾಟ ಪ್ರೇಮ್ ಸಿನಿಮಾ ಅಂತ ನೀವು ನೋಡಂಗಿಲ್ಲ. ಮ್ಯೂಸಿಕ್ ಅಂದ ತಕ್ಷಣ ನಾನು 100% ಮಿನಿಮಮ್. ನಿಮ್ಗೆ ಸಂಗೀತ ಅಂದ ತಕ್ಷಣ ನಿಮ್ಗೆ ಎಲ್ಲಾರು ಗೊತ್ತೇ ಇದೆ. ಸಂಗೀತ ಅಂದ ತಕ್ಷಣ ಒಂದು ಸಿನಿಮಾ, ಕನ್ನಡ ಸಿನಿಮಾ ಒಂದು ಬಜೆಟ್ ನ ಬರೀ ಮ್ಯೂಸಿಕ್ ಖರ್ಚು ಮಾಡಿರ್ತೀನಿ ನಾನು. ನನ್ನ ಸ್ಟೈಲೇ ಅದು. ಯಾಕಂದ್ರೆ ನನಗೆ ಸಂಗೀತ, ಈಗ ಮೊನ್ನೆ ರವಿ ಸಾರ್ ಎಣ್ಣೆಗಣ್ಣೆಗೂ ಸಾಂಗ್ ರಿಲೀಸ್ ಆಯ್ತು. ಫಸ್ಟ್ ನನಗೆ ಓಪನಿಂಗ್ ಸಾಂಗ್ ಯಾರ್ಯಾರು ರಿಲೀಸ್ ಆದ ತಕ್ಷಣ ಅಪ್ಪು ಅವ್ರು ಫೋನ್ ಮಾಡೋರು ನನಗೆ. ಫೋನ್ ಮಾಡ್ಬಿಟ್ಟು, ಬಾಸ್ ಅದ್ಭುತವಾಗಿದೆ ಬಾಸ್ ಸಾಂಗ್, 50 ಸರಿ ಕೇಳಿದೀನಿ ಬಾಸ್, ನಮ್ಮ ಮನೇಲಿ ಬೆಳಿಗ್ಗೆ ಎದ್ರೆ ಆಗ್ತಾ ಇದ್ದಾರೆ ಬಾಸ್ ಅನ್ಕೊಂಡು. ಸೊ ತುಂಬಾ ಅವ್ರನ್ನ ಮಿಸ್ ಮಾಡ್ಕೋತಾ ಇರ್ತೀನಿ ಯಾವಾಗ್ಲೂ. ಯಾಕಂದ್ರೆ ಪ್ರತಿ ನನ್ನ ಸಾಂಗ್ ರಿಲೀಸ್ ಆದಾಗ ಫೋನ್ ಮಾಡೋರು. ಯಾಕಂದ್ರೆ ಪ್ರೇಮ್ದೇ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸಾಂಗ್ ಚೆನ್ನಾಗಿ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ. ಸೊ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀನಿ ಯಾವಾಗ್ಲೂ ನಾನು ಅವರ ಫೋನ್. ಅವ್ರ ನಂಬರ್ ಇನ್ನ ನನ್ನ ಫೋನಲ್ಲಿ ಇದೆ. ನಾನು ಯಾವತ್ತೂ ನನ್ನ ಉಸಿರಿರೋರ್ಗು ಆ ನಂಬರ್ ಹಂಗೆ ಇರುತ್ತೆ. ಸೊ ಹಂಗೆ ಕನ್ನಡ ಚಿತ್ರರಂಗ ಇರೋರ್ಗು ಪ್ರತಿಯೊಂದು ಸಿನಿಮಾಗಳಿಗೂ ಅವರ ಆಶೀರ್ವಾದ ಇದೆ. ಖಂಡಿತ. ಸೊ ಅದಾದ್ಮೇಲೆ ನನಗೆ ಮೊನ್ನೆ ರವಿ ಸರ್ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಎಲ್ಲಿದೆಯೋ ಅಂದ್ರು. ಸರ್ ಇದೀನಿ ಸರ್, ಆಫೀಸಲ್ಲಿ ಇದ್ದೀನಿ, ಬೈಲಿ ನನ್ನ ಮಗ ನೀನು ಬರಲಿ ನೀನು ಅಂದ್ರು. ನಮ್ಗೆ ಏನು ಸರ್, ಏನೋ ಸಾಂಗ್ ಮಾಡಿದ್ವಿ ಎಣ್ಣೆಗೂ ಅನ್ಕೊಂಡು, ಏನೋ ನೀವು ಕೂಳೆ ಮಾಡ್ತಾ ಇದೆಯಲ್ಲ, ಎಲ್ಲೋದ್ರೆ ಯಾವ ಪಬ್ಬು ರೋಡು ಗಲ್ಲಿಲೋದ್ರು ಬರೀ ಅದೇ ಸಾಂಗ್ ಬತ್ತಾಯ್ತಲ್ಲ, ಏನೋ ಬರೀತೀಯ ಅಂತ ಅನ್ಕೊಂಡು. ಅಂದ್ರೆ ಸೊ ಬ್ಲೆಸ್ ಮಾಡ್ತಾರೆ ನನ್ಗೆ, ಏನೋ ಒಳ್ಳೆ ಕೆಲಸ ಒಳ್ಳೆ ಇದ್ ಮಾಡಿದಾಗ ಪ್ರತಿಯೊಬ್ರು ನನ್ಗೆ ಬ್ಲೆಸ್ ಮಾಡ್ತಾರೆ. ಸೊ ಅದು ನನ್ನ ಏನೋ ಪಡ್ಕೊ ಬಂದಿರೋದೇನೋ. ಇದು ಹೊಸ ಪ್ರಯತ್ನ ಮಾಡ್ತಿರಲ್ಲ ಸರ್, ಎಲ್ಲೋ ಒಂದ್ ಕಡೆ ಇದನ್ನ ಜನ ಹೇಗ್ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಅಳಕೇನಾದ್ರೂ ಇರುತ್ತಾ ಸರ್ ನಿಮ್ದ್ರಲ್ಲಿ? ಎಸ್ಪೆಷಲಿ ಈ ಸಾಂಗ್ ಇತ್ತ ನಿಮ್ಗೆ ರಿಲೀಸ್ ಆಗೋಕೆ ಮುಂಚೆ ಈ ತರ ರೆಸ್ಪಾನ್ಸ್ ಬರುತ್ತೆ? ಇಲ್ಲ, ನನಗೆ ಸಾಮಾನ್ಯವಾಗಿ ನಾನು ಕೆಲಸ ಮಾಡ್ಬೇಕಾದ್ರೆ ತುಂಬಾ ತೃಪ್ತಿಯಿಂದ ಕೆಲಸ ಮಾಡ್ತೀನಿ. ಅದನ್ನ ರಿಸೀವ್ ಮಾಡ್ಕೊಳ್ಳೋದು, ಅದು ಚೆನ್ನಾಗಿಲ್ಲ ಅಂದ್ರೆ ಬೈಯೋದು, ಚೆನ್ನಾಗಿದ್ರೆ ಹೋಗ್ಲೋದು, ಅದು ಜನಗಳಿಗೆ ಬಿಟ್ಟಿದ್ದು. ಯಾಕಂದ್ರೆ ನಾವೊಬ್ಬ ರೈತ ಇದ್ದಂಗೆ. ಸೊ ದಿನ ಬೆಳಗಾದ್ರೆ ಕೆಲಸ ಮಾಡ್ತೀವಿ, ಒಂದ್ ಯಾವ್ದೋ ಹೊಲದಲ್ಲಿ ಬಿತ್ತನೆ ಹಾಕ್ತಿವಿ, ಅದ್ ಬಂದಿಲ್ಲ ಅನ್ಕೊಳ್ಳಿ, ಬಂದಿಲ್ಲ ಅಂದ ತಕ್ಷಣ ನಾನು ಭೂಮಿ ಬಿಟ್ಟು ಹೋಗಲ್ಲ, ನಂದೇನೋ ಪ್ರಾಬ್ಲಮ್ ಇದೆ ಅಂತ.
ಆದ್ರೆ ಭೂಮಿ ಮೇಲೆ ನಂದೇನೋ ಪ್ರಾಬ್ಲಮ್ ಇದೆ, ನಾನು ಗೊಬ್ಬರ ಹಾಕಿಲ್ವೇನೋ, ನೀರು ಸರಿಯಾದ ಟೈಮ್ ಹಾಕಿಲ್ವೇನೋ, ಸೊ ಅಗೈನ್ ಮತ್ತೆ ತಿರ್ಗಿ ಅದನ್ನ ಉತ್ತಿ ಬಿತ್ತಿ ಮತ್ತೆ ಯಾವ್ದಾರು ಇದಕ್ಕೆ ನಂದು ಈ ತರ ಲೈಫ್. ನಾನು ಯಾವ್ದು ಅಷ್ಟೇನೆ, ಸೋಲಿ ಗೆಲ್ಲಿ ನಾನು ಯಾವತ್ತೂ ಹಿಂಗೇ ಇರ್ತೀನಿ, ನಾನು ಯಾವತ್ತೂ ಮಾಡ್ಕೊಳಲ್ಲ. ಜಗ್ಗಲ್ಲ, ನಮ್ಮ ರೈತರು ಪ್ರತಿನಿಧಿ ಸರ್ ನೀವು, ಹಂಗೆ ಇರ್ಬೇಕು. ಏನೇ ಆಗ್ಲಿ ನಮ್ ಕೆಲ್ಸ ಅನ್ನ ಕೊಡೋದು, ಅದೇ ತರ ನಿಮ್ಮ ಕೆಲ್ಸ ಕಲಾವಿದ್ರನ್ನ ಪ್ರತಿಕ್ಷಣ ಪ್ರೋತ್ಸಾಹ ಮಾಡೋದು ಸರ್. ಇವಾಗ ನಿಮ್ಮ ಮನಸ್ಸಿಂದ ನೀವ್ ಹೇಳಿ ಏಕಲವ್ಯ ಮಾಡಿರೋದಕ್ಕೆ, ನೀವ್ ಹೇಳಿದಂಗೆ ಹೊಸ ಟೀಮ್ ಜೊತೆ ಮಾಡಿರೋದಕ್ಕೆ ನಿಮ್ಗೆ ಎಷ್ಟು ಸಮಾಧಾನ ಇದೆ ಸರ್? ಫಸ್ಟ್ ಆಫ್ ಆಲ್ ನನ್ನ ರಾಡನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಮನೇಲಿ ಅವನನ್ನ ಹೀರೋ ಮಾಡುವಂದ್ರು. ಸಾಮಾನ್ಯ ನಾನು ಈ ಟೈಮಲ್ಲೆಲ್ಲ ನನಗೆ ದೊಡ್ಡ ದೊಡ್ಡ ಕಮಿಟ್ಮೆಂಟ್ಸ್ಗಳು, ಸಿನಿಮಾಗಳು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳೇ ವೇಟ್ ಮಾಡ್ತಿದ್ರು. ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾನೆ ಪ್ರೇಮ್ ಅನ್ಕೊಂಡು. ನನಗೆ ಮುಂಚೆನೆ ಒಂದು 3 years ಇಂದ ಪ್ಲಾನ್ ಇತ್ತು ಅವನನ್ನ ಹೀರೋ ಮಾಡ್ಬೇಕು ಅಂತ. ಅವನು ಹೋಗಿ US ಅಲ್ಲಿ ಅವಾಗಲೇ ಅವ್ನು ಹೇಳ್ದಂಗೆ ನನಗೊಂದು ಖುಷಿ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಮಾತಾಡೋರು ಇಬ್ರು, ಬ್ಯೂಟಿಫುಲ್. ನನಗೆ ಅದೊಂದು ಕೈ ಕಾಲಲ್ಲಿ ನಡುಕ್ತಾ ಇತ್ತು, ಅಯ್ಯಯ್ಯೋ ನಾನೇನಪ್ಪ ಮಾತಾಡ್ಲಿ, ಇವ್ರು ಹಿಂಗ್ ಮಾತಾಡಿದಾರಲ್ಲ ಅಂತ. ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರು, ವೆಲ್ ಎಜುಕೇಟೆಡ್ ಆಗಿ ಮಾತಾಡಿದ್ರು. ಬೇಸಿಕ್ಲಿ ಇಂಜಿನಿಯರ್ ಅವನು, ಚೆನ್ನಾಗಿ ಮಾತಾಡಿದ್ರು. ಮತ್ತೆ ರೀಶ್ಮಾ ಕೂಡ ಚೆನ್ನಾಗಿ ಮಾತಾಡಿದ್ರು. ನಾನು ಯಾವಾಗಲೂ ಅವ್ಳಿಗೆ ಹೇಳ್ತಿದ್ದೆ, ಲವ್ ಮಾತಾಡುವಾಗ ಲವ್ ಪತ್ರಕರ್ತರು ಕೊಂಡ್ರು, ಹುಬ್ಳಿ ಕಂಡ್ರು, ಲವ್ ನೋಡ್ಕೊಂಡ್ ಮಾತಾಡ್ರಲ್ಲ ಮಗ್ಲ ಅಂದಿದ್ದೆ. ಯಾಕ ನನಗೆ ಹೇಳ್ಕೊಳಂಗ್ ಕಾಣ್ತಾವ, ನಾನು ಕೂತಿದ್ದೆ, ನಾನೇ ಕಲಿಯೋದಿದ್ದೆ ಅವ್ರ ಹತ್ರ. ಅದು ಕ್ರೆಡಿಟ್ಸ್ ನಿಮ್ಗೆ ಕೊಡುತ್ತೆ, ಟ್ರೈನಿಂಗ್ ನಮ್ಗೆ ಅವ್ರಿಗೆ ಹಂಗೆ ಸಿಕ್ಕಿದೆ ಅಂತ. ಹಾಗೇನಿಲ್ಲ, ಅವ್ರ ಹತ್ರ ಕಲಿಯೋದು ತುಂಬಾ ಇದೆ. ನಾನು ಸಣ್ಣ ಪುಟ್ಟ ನಾನು ಏನೇ ಆದ್ರೂ ಬೇರೆಯವ್ರ ಹತ್ರ ಕಲಿಯೋದು ತುಂಬಾನೇ ಇರುತ್ತೆ. ಸೊ ಹಾಗೆ ನಾನು ಅವನನ್ನ ಹೀರೋ ಮಾಡ್ಬೇಕಾದಾಗ ಅವನ್ನ ಟ್ರೈನ್ ಮಾಡಿ ಅವನ್ಗೆ ವಿಲನ್ ಸಿನಿಮಾದಲ್ಲಿ ಅವ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ 2 years ಶಿವಣ್ಣ ಮತ್ತೆ ಸುದೀಪ್ ಸಾರು ಇಬ್ರು ಅವ್ನಿಗೆ ಪ್ರೋತ್ಸಾಹ ಕೊಟ್ಟು ಹೇಳ್ಕೊಟ್ಟು ಪ್ರತಿಯೊಂದು ಅವನು ರೆಡಿ ಮಾಡಿದ್ವಿ. ಆಮೇಲೆ ಇಲ್ಲಿ ಸ್ಕ್ರೀನ್ ಬಂದ ತಕ್ಷಣನೇ ನಮ್ಮ ವಿಜಯ್ ಇದ್ರು ರೈಟ್ರು, ಯಾವತ್ತೂ ನಾಳೆ ಸೀನ್ ತೆಗಿತಾ ಇದೀವಿ ಅಂದ್ರೆ ಹಿಂದಿನ ದಿನ ಅವ್ರಿಗೆ ರಿಹರ್ಸಲ್ ಮಾಡಿಸ್ತಾ ಇದ್ವಿ. ಆಮೇಲೆ 1 ತಿಂಗಳಗಟ್ಲೆ ರಿಹರ್ಸಲ್ ಮಾಡಿಸಿದೀವಿ, ಅವ್ರಿಗಾಗ್ಲಿ ಗ್ರೀಷ್ಮವ್ರಿಗಾಗ್ಲಿ ತಿಂಗಳಗಟ್ಲೆ ರಿಹರ್ಸಲ್ ಮಾಡಿಸಿ ಮಾಡಿದ್ವಿ. ಬಟ್ ಆ ಸ್ಕ್ರೀನ್ ಮೇಲೆ ನೀವು ನೋಡಿದಾಗ ಯಾರೋ ಹೊಸಬ್ರು, ಯಾರು ಮ್ಯೂಸಿಷಿಯನ್ಸ್ಗಳು ಸಿನಿಮಾ ಮಾಡಿದಾಗ ಮ್ಯೂಸಿಷಿಯನ್ಸ್ಗಳೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಎಲ್ಲ ಹೇಳ್ತಾರೆ ಯಾರು ಹೊಸಬ ಅನ್ಸೋದೇ ಇಲ್ವಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಅಂತ. ಸೊ ನಾನು ಫಸ್ಟ್ ಇಂದ ಮಾತ್ರ ತುಂಬಾ ಸರಿ ಹೇಳ್ಬಿಟ್ಟು, ಆಕ್ಚುಲಿ ಟೀಸರ್ ಇಂದ ಸಾಂಗ್ಸ್ ಇದೆಯಲ್ಲ ಸರ್, ಅವ್ರ ಕ್ಯಾರೆಕ್ಟರೈಸೇಷನ್ ಎಲ್ಲಾ ತರ ಫೀಲಿಂಗ್ಸ್ ತೋರಿಸುತ್ತೆ. ಆ ಒಂದು ದುಃಖ ಇದೆ, ಆ ಒಂದು ಆರೋಗ್ಯನ್ಸ್ ಇದೆ, ಜೊತೆಗೆ ಆ ಕಾಮಿಡಿ ಇದೆ, ಆ ಒಂದು ಏನಂತಾರೆ ಅದು ನಾಟಿನೆಸ್ ಇದೆ, ಎಲ್ಲ ಇರುವಂತ ಕ್ಯಾರೆಕ್ಟರ್. ಫಸ್ಟ್ ಟೈಮ್ ಅಂತ ಕ್ಯಾರೆಕ್ಟರ್ ನೀವು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಇಟ್ ಇಸ್ ಮಾಡ್ತಾರೆ. ಏನ್ ತೊಂದ್ರೆ ಇಲ್ಲ, ಎಂತ ಬಾಂದ್ರೆ ಕೊಟ್ಟರು ಮಾಡ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಈಗ. ಅಷ್ಟೇ ಸಾಕಲ್ವಾ ಅದು ಕ್ರೆಡಿಟ್. ಮಾಡ್ತಾರೆ. ಎಜುಕೇಶನ್ ಇದೆ ಚೆನ್ನಾಗಿ. ಆಮೇಲೆ ಯಾಕಿಂತ ಜಗತ್ ನೋಡ್ತಿದ್ದಾರೆ. ಬೆಳಗ್ಗೆ ಇದ್ರೆ ಸಡನ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಯಾರು ಏನ್ ಮಾಡಿದಾರೆ ನೋಡ್ತಾರೆ, ಕಲಿತಾರೆ.